ಹಲೋ ಹಲೋ ಫ್ರೆಂಡ್ಸ್, ಕನ್ನಡ ರೆಸಿಪೀಸ್ಗೆ ಸ್ವಾಗತ. ನಮಸ್ಕಾರ. ನಾನು ರಾಗಿ ದೋಸೆಯನ್ನು ಮಾಡುತ್ತಿದ್ದೇನೆ. ಇದು ಬೇಕಾದ ಸಾಮಗ್ರಿಗಳು: ಇದು ರಾಗಿ ನೆನೆಸಿಟ್ಟಿದ್ದೀನಿ ರಾತ್ರಿ ಎಲ್ಲ, ಇದು ಉದ್ದಿನ ಬೇಳೆ, ಇದು ಈರುಳ್ಳಿ, ಇದು ಶುಂಠಿ, ಒಂಚೂರು ಶುಂಠಿ, ಇದು ಎಣ್ಣೆ, 2 ಹಸಿಮೆಣಸಿನಕಾಯಿ, ಇದು ಕೊತ್ತಂಬರಿ ಸೊಪ್ಪು, ಮತ್ತೆ ನಾನು ಇದು ಅಕ್ಕಿ ಪೌಡರನ್ನು ಮತ್ತೆ ಉಪ್ಪು. ಸಾಮಾನ್ಯವಾಗಿ ಎಲ್ಲರೂ ಹಿಟ್ಟನ್ನು ತಗೋತಾರೆ, ರಾಗಿ ಹಿಟ್ಟು. ನಾನು ಈ ಥರ ತಗೊಂಡಿದ್ದೀನಿ. ಇದು ರಾಗಿಯನ್ನು ರಾತ್ರಿ ಪೂರ್ತಿ ನೆನೆಸಿ ಇವಾಗ ಮಿಕ್ಸರ್ಗೆ ಹಾಕ್ಕೊಡ್ತೀನಿ. ಇದು ರಾಗಿ ಮತ್ತೆ ಉದ್ದಿನ ಬೇಳೆ ಸಪ್ರೇಟ್ ಆಗಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು, ಮಿಕ್ಸಿಗೆ ಇದು ರಾಗಿ ಹಾಕ್ಕೊಂಡು ಅದ್ರ ಜೊತೆ ಇದು ಆನಿಯನ್, ಇದು ಈರುಳ್ಳಿಯನ್ನು ಹಾಕ್ಕೊಬೇಕು. ಇದು ಹಿಂಗಾಗಿದೆ, ಪೇಸ್ಟ್ ತರ ಮಾಡ್ಕೊಬೇಕು. ಇದಕ್ಕೆ ಇದು ಉದ್ದಿನ ಬೇಳೆ ಪೇಸ್ಟ್ ಅನ್ನು ಹಾಕ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಒಂಚೂರು ಇದು ಅಕ್ಕಿ ಹಿಟ್ಟನ್ನು ಚೂರು ಹಾಕ್ಕೊಬೇಕು. ಅದು ಒಂಥರ ಬೈಂಡಿಂಗ್ ಆಗುತ್ತೆ ನೋಡಿ. ಚೆನ್ನಾಗಿ ಮಿಕ್ಸ್ ಆಗಿದೆ. ರಾಗಿಯನ್ನು ಚೆನ್ನಾಗಿ ಪೇಸ್ಟ್ ತರ ಮಿಕ್ಸರ್ ಹಾಕ್ಕೊಬೇಕು. ಇದೆ ಉದ್ದಿನ ಬೇಳೆ ಮತ್ತು ರಾಗಿಯನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ. ಗಟ್ಟಿ ಇದ್ರೆ ನಾವು ಒಂಚೂರು ನೀರು ಹಾಕ್ಕೊಬೋದು. ಇವಾಗ ರೆಡಿ ಆಗಿದೆ. ಸ್ಟವ್ ಆನ್ ಮಾಡೋಣ. ಈಗ ಇಟ್ಟಿದ್ದೀನಿ. ಇವಾಗ ನಾವು ಒಂದು ಸೌಟಿನ ಸಹಾಯದಿಂದ ದೋಸೆಯನ್ನು ಚೆನ್ನಾಗಿ ಬರುತ್ತೆ. ಒಂಚೂರು ಎಣ್ಣೆ ಹಾಕೋಣ. ನಾನ್ ಸ್ಟಿಕ್ ತವಾ ಹೀಟ್ ಆಗ್ತಾ ಇದೆ. ನಾವು ದೋಸೆನ ಹಾಕೋಣ. ಎಣ್ಣೆ ಆದ್ರೆ ಎಣ್ಣೆ ಹಾಕೋಬಹುದು, ಇಲ್ಲಾಂದ್ರೆ ತುಪ್ಪನೂ ಹಾಕೊಬಹುದು. ಇದರ ವ್ಯತ್ಯಾಸ ಏನಂದ್ರೆ, ನಾವು ಹಿಟ್ಟಿನ ಮಾಡಿದ್ದು ಮತ್ತೆ ಇವಾಗ ನೆನೆಸ್ಕೊಂಡು ಮಾಡಿದ್ದು ಇದ್ರಲ್ಲಿ ತುಂಬಾ ರುಚಿಯಾಗಿರುತ್ತೆ. ಇದನ್ನು ಬೇಗ ಮಾಡಬಾರ್ದು, ಒಂಚೂರು ಇಲ್ಲಿ ನೋಡ್ಬೇಕು. ಇದು ಆಗಿದ್ರೆ ಮಾತ್ರ ತೆಗಿಬೇಕು. ಇದನ್ನು ಒಂದು ಪ್ಲೇಟಿಗೆ ಹಾಕೊಳ್ಳೋಣ. ನಾನು ಇನ್ನೊಂದು ದೋಸೆಯನ್ನು ಟ್ರೈ ಮಾಡ್ತೇನೆ. ರುಚಿಯಾದ ದೋಸೆಯನ್ನು ರೆಡಿ ಆಗಿದೆ. ಇದನ್ನು ನೀವು ನೆನೆಸಿಟ್ರೆ ಅದು ಬೇರೆದು ಬರುತ್ತೆ, ಹಿಟ್ಟಿನ ಮಾಡಿದ್ರೆ ಬೇರೆದು ಬರುತ್ತೆ. ಇದನ್ನು ನೀವು ಟ್ರೈ ಮಾಡಿ ಮನೆಯಲ್ಲಿ. ಸಬ್ಸ್ಕ್ರೈಬ್ ಮಾಡಿ ಕನ್ನಡ ರೆಸಿಪೀಸ್ಗೆ.